ಬಾರೋ ಬೇಗ ಹೋಗಿ ನಾವು ತಲೆ ಇಳಿದ್ಬಿಡೋಣ. ಮತ್ತೆ ಅಲ್ಲಿ ಜಾರ್ ಬಿಟ್ರೆ ಒಂದೇ ಸತಿ ಉರುಳ್ಸದಾನೆ. ಹಲೋ, ಗುಡ್ ಮಾರ್ನಿಂಗ್ ಆತ್ಮೀಯರೇ, ವೀಕ್ಷಕರೇ. ಮೊದಲಿಗೆ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಆ್ಯಂಡ್ ಥ್ಯಾಂಕ್ಸ್ ಫಾರ್ 100 ಸಬ್ಸ್ಕ್ರೈಬರ್ಸ್. ಹೋದ ವರ್ಷ ಅಂದರೆ ಡಿಸೆಂಬರ್ನಲ್ಲಿ ದಕ್ಷಿಣ ಕಾಶಿಗೆ ಹೋಗಿ ಬಂದಿದ್ವಿ. ಐ ಮೀನ್ ಶಿವಗಂಗೆಗೆ ಹೋಗಿದ್ವಿ. ಬೆಂಗಳೂರಿಂದ ಶಿವಗಂಗೆಗೆ 54 ಕಿಲೋಮೀಟ್ರು ಆ್ಯಂಡ್ ಬೆಂಗಳೂರಿಂದ ಡೈರೆಕ್ಟಾಗಿ ಶಿವಗಂಗೆಗೆ ಹೋಗ್ಲಿಕ್ಕೆ ಯಾವುದೇ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ಸ್ ಇರೋದಿಲ್ಲ. ಬೆಟರು ಬೆಂಗಳೂರಿಂದ ದಾಬಾಸ್ಪೇಟೆಗೆ ಹೋಗಿ ದಾಬಾಸ್ಪೇಟೆಯಿಂದ ಶಿವಗಂಗೆಗೆ ಹೋಗ್ಲಿಕ್ಕೆ 19 ಕಿಲೋಮೀಟರ್ ಇದೆ. ಅಲ್ಲಿಂದ ಯಾವ್ದಾದ್ರು ಆಟೋ ಫೆಚ್ ಮಾಡ್ಬೋದು ಅಥವಾ ಪ್ರೈವೇಟ್ ವೆಹಿಕಲ್ಸ್ ಅಲ್ಲೇ ಹೋಗೋದು ಬೆಸ್ಟ್ ಅನ್ಬೋದು. ಬೆಂಗಳೂರು, ನಮಸ್ಕಾರ ಕರ್ನಾಡು. ಸೊ ನಾವಿವತ್ತು ತುಮಕೂರಲ್ಲಿ ಇದ್ದೀವಿ ಆ್ಯಂಡ್ ಶಿವಗಂಗೆ ಹತ್ರ ಬಂದಿದ್ದೀವಿ. ಇದು ತುಂಬಾ ಚಳಿ ಆಗ್ತಿದೆ. ಇನ್ಫ್ಯಾಕ್ಟ್ ನಮ್ಮನೇ ಸಾಫ್ಟ್ ಇದೆ, ಕೈಯೆಲ್ಲ ಬೇಕು. ಆ್ಯಂಡ್ ಫಾಗು ಹಂಗೆ ಜಾಸ್ತಿ ಇದೆ ಆ್ಯಂಡ್ ಸನ್ಲೈಟ್ ಸ್ವಲ್ಪ ಸನ್ರೈಸ್ ಆಗ್ತಾ ಇದೆ ಇವಾಗ. ಅಲ್ಲಿ ನೋಡ್ಬೋದು ಬೆಟ್ಟ ಇದೆ, ಬೆಟ್ಟ ಕಾಣಿಸ್ತಾ ಇಲ್ಲ. ಇನ್ಫ್ಯಾಕ್ಟ್ ಎಲ್ಲಾನು ಮುಚ್ಕೊಂಡ್ಬಿಟ್ಟಿದೆ. ಶಿವಗಂಗೆ ಇವಾಗ ಚಿಕ್ಕಮಗಳೂರು, ಕೊಡಗು ಥರ ಕಾಣಿಸ್ತಾ ಇದೆ ನಮಗೆ. ಸೊ ಇದು ನಮ್ಮ ಫಸ್ಟ್ ಡೆಸ್ಟಿನೇಷನು. ಫಾಲೋ ಮಾಡಿ. ಥ್ಯಾಂಕ್ ಯು. ವಿಸಿಟರ್ಸ್ ಹಂಗೆ ಇದ್ದಾರೆ, ಹಿಂಗೆ ಇರ್ಬೇಕು. ಬೆಟ್ಟಕ್ಕೆ ಹೋಗೋದಂಗೆ ಬೆಟ್ಟಕ್ಕೆ ಹೋಗೋದು. ಬೆಟ್ಟ ಕಾಣಿಸ್ತಾ ಇದೆ ಇಲ್ಲಿ, ಅದೆಲ್ಲ ಬೆಟ್ಟನೇ. ಪಾಂಡ್ ನೋಡಿ, ಪಾಂಡ್ ಹೆಂಗಿದೆ, ಏನು ಕಾಣಿಸ್ತಾ ಇದ್ದೋ ಕಾಣಿಸ್ತಾ ಇದ್ದೋ ಲಿಟ್ರಲಿ ನಮಗೆ ಇಲ್ಲಿ ನಡೀತಾ ಇದ್ದೀವಿ. ಯಪ್ಪ ಈಗ ಟೈಮು ಕಮ್ಮಿ ಕ್ರೇಜಿ ಆಗಿದೆ. ಇನ್ನೊಂದು ಜಾಗ ಜನ ಹಿಂಗೆ ಹೇಳ್ತಾರೆ ಅಂತ ಗೊತ್ತಿಲ್ಲ. ಬೆಟ್ಟ ಇದೆ ಅಲ್ಲಿ ಇವಾಗ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಅಂಗಡಿಗಳೆಲ್ಲ ಹಂಗೆ ಇವೆ. ಬೆಟ್ಟ ಇವಾಗ ಕಾಣಿಸ್ತೈತೆ, ಚೆನ್ನಾಗೇ ಕಾಣಿಸ್ತೈತೆ ನಿಮಗೆ. ಅಲ್ಲೆಲ್ಲ ಫಾಗ್ ಇಟ್ಬಿಟ್ಟು ಇಲ್ಲಿ ಬಿಸಿಲು ನೋಡಿದ್ರೆ ಜಾಸ್ತಿ ಆಗೋದು ಕಾಣಿಸ್ತೈತೆ. ನಾವು ಬೆಟ್ಟ ಹತ್ತೋ ಟೈಮ್ಗೆ ನೋಡೋಣ ಏನಾಗುತ್ತೆ ಅಂತ. ಸದ್ಯಕ್ಕೆ ಬಿಸಿಲು ಫಾಗ್ ಎಲ್ಲ ಹೋಯ್ತು. ಫಾಗ್ ಹೋಗೋದ್ರಲ್ಲಿ ಬಿಸಿಲು ಇನ್ನೂ ಜಾಸ್ತಿ ಆಗುತ್ತೆ. ನೋಡು, ಇಷ್ಟಿದ್ರು ಸಾಕು, ಗಾಳಿನ ಹಾಕಬೇಕು. ಎಲ್ಲ ಬಿಸಿಲಿರಲ್ಲ ಆ್ಯಕ್ಚುಲಿ. ಇಲ್ಲ ಒಳ್ಳೆ ಬೇಡ. ಬಿ ಪಾಸಿಟಿವ್ ಬ್ರೋ, ಬಿ ಪಾಸಿಟಿವ್. 8:30ಗೆ ದೇವಸ್ಥಾನ ಓಪನ್ ಆಗುತ್ತೆ ಅಂತ ಇತ್ತು. ಬಟ್ ಏನೋ ಪ್ಯಾಂಡಮಿಕ್ಸ್ ಇರೋದ್ರಿಂದ ಅನ್ಫಾರ್ಚುನೇಟ್ಲಿ ದೇವಸ್ಥಾನ ಓಪನ್ ಆಗಿರಲಿಲ್ಲ ಆ್ಯಂಡ್ ನಾವು ಕೂಡ ಏನು ಮಾಡೋಕ್ಕಾಗಲ್ಲ ಅಂತ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡ್ದೋ. ಶಿವಗಂಗೆಯಲ್ಲಿ ಮೇನ್ ದೇವರು ಬಂದ್ಬಿಟ್ಟು ಗವಿ ಗಂಗಾಧರೇಶ್ವರ ಸ್ವಾಮಿ ಮತ್ತು ವನ್ನಮ್ಮ ದೇವಿ, ನನ್ ಅದರ್ ದೆನ್ ಶಿವ ಮತ್ತು ಪಾರ್ವತಿ. ಇಲ್ಲಿ ಪ್ರತಿ ವರ್ಷ ಸಂಕ್ರಾಂತಿಲೂ ಕೂಡ ಗಂಗಾಧರೇಶ್ವರ ಸ್ವಾಮಿ ಮತ್ತು ವನ್ನಮ್ಮ ದೇವಿಗೆ ಮದುವೆ ಮಾಡ್ತಾರೆ ಆ್ಯಂಡ್ ಆ ಮದುವೆಗೆ ಧಾರೆಯಾಗಿ ಬೆಟ್ಟದ ಮೇಲಿಂದ ಗಂಗೆ ನೀರು ಕೂಡ ಹರಿದು ಬರುತ್ತೆ. ಇದಲ್ಲದೆ ಇನ್ನಷ್ಟು ದೇವಸ್ಥಾನಗಳಿವೆ ಈ ಶಿವಗಂಗೆಯಲ್ಲಿ. ಒಲ್ಕಲ್ ತೀರ್ಥ, ಬಸವಣ್ಣ ಸ್ಟ್ಯಾಚ್ಯೂ ಇದೆ, ಪಾತಾಳ ಗಂಗೆ ಕೂಡ ಇದೆ. ಮಕ್ಕಳನ್ನ ಕರ್ಕೊಂಬಂದ್ರೆ ಹುಷಾರು. ಇದನ್ನ ಫಾಲೋ ಮಾಡೋದು ಬೆಸ್ಟ್. ಶಾರ್ಟ್ ಇಂಟರ್ವಲ್ ಬ್ರೇಕ್ಸ್ನ ತಗೋತಾ ಇರಿ, ಕಂಟಿನ್ಯೂಸ್ ಆಗಿ ತಗೋಬೇಡಿ.
ಇಲ್ಲಿ ಬೆಟ್ಟ ಶಿವಲಿಂಗನ ಆಕಾರದಲ್ಲಿ ಇರುವುದರಿಂದ ಮತ್ತು ಪಕ್ಕದಲ್ಲೇ ಗಂಗಾ ಹರಿಯುತ್ತಿರುವುದರಿಂದ ಶಿವಗಂಗೆ ಅಂತ ಈ ಜಾಗಕ್ಕೆ ಹೆಸರು ಬಂತು. ಮಾಸ್ಕ್ ಹಾಕೊಂಡು ಕ್ಲೈಮ್ ಮಾಡೋದು ಇನ್ನೂ ಸಫಕಿಟ್ ಅನ್ಸುತ್ತೆ. ಆಲ್ಮೋಸ್ಟ್ ಮಾಸ್ಕನ್ನು ರಿಮೂವ್ ಮಾಡೋದೇ ಬೆಸ್ಟು. ಸಫಕಿಟ್ ಆಗುತ್ತೆ ಒಬ್ಬರಿಗೆ ಬ್ರೀತಿಂಗ್ ಚೆನ್ನಾಗಿದೆ. ಕಾಲ್ ಮಾಡ ಹೌದು ಮಾಡ್ಬೇಕಾಗಿಲ್ಲ ಫೋನ್ ಮಾಡಕ್ ಹೇಳ ಕರೆಕ್ಟ್ಕೊಂಡೆ ಮಾಡಿ ಬೇಕಾದ ಜನರಲ್ ಅವನು ಏನ್ ಗ್ರೇಟ್ ಬರಲ್ಲ ಇನ್ನೈತೆ ತಿಂಡಿ ತಿಂದಲ್ಲ ಹತ್ಬೇಕು ಆಕ್ಚುಲಿ. ಪ್ರವೇಶ ಇಲ್ಲ. ಅದೇ ಕಾರಣ ನೋಡೋ ಪಾಪನೇ ಬರೈತೆ. ಗ್ರೇಟ್ ಅಂತೀಯ ನೀನು. ನಾವು ಗ್ರೇಟ್ ಅಲ್ಲ, ಅದು ಗ್ರೇಟ್ ಇಲ್ಲ. ಪಾಪಕ್ಕೆ ಸ್ವಲ್ಪ ಜೋಸ್ ಮಾತ್ಕೊಂಡೈತೆ ಸುಮ್ಮನೆ. ಹೌದಿಲ್ಲ, ಇದೇ ಇಲ್ಲಿ ಲಾಸ್ಟ್ ಅನ್ಸುತ್ತೆ ನಮ್ಮ ಪ್ರಕಾರ ಹತ್ತದು. ಆ ಶಿವಲಿಂಗ ಮೇಲ್ಗಡೆ ದೇವರಂದುರ್ಗ ಬರೀ ಗಾಡಿಯಲ್ಲಿ ಹೋಗೋದಿಲ್ಲ. ಶಿವನ್ ದೇವಸ್ಥಾನ ಬಂದಿದೆ ಅಲ್ವಾ? Actually, we are getting in final point. So, finally. So, ಇಲ್ಲಲ್ಲಿದೆ ಎಲ್ಲ ಕಡೆ ಗೊತ್ತಾಗೋಣ. ಇದೇ ದಾರಿ, ಅದನ್ನ ದಾರಿ. ಫ್ಯಾಬ್ರಿಕೇಶನ್ ಮಾಡ್ತಾರೆ. ಆದ್ರೆ ಹತ್ತಿರ ತಗೊಂಡ only if it's possible do, otherwise okay. It is possible. Must never
ನಾನು ಯೂಟ್ಯೂಬ್ ಹಾಕ್ತೀನಲ್ಲ ನೋಡು. ಸರಿ ನಾನು ಯೂಟ್ಯೂಬ್ ಹಾಕ್ತೀನಿ ಫೋಟೋ ಐತಲ್ಲ ಅಂಕ್ರಿ ಅದ ಮಾರುತಿ ಐ ಮಾರುತಿ ಎಲ್ಲದು ಹೆಂಗ ಹೋಗೋದು ಏನಿಲ್ಲ ಬಾರ ಇಲ್ಲಿ ಇದ್ದಂಗೆ ಕಣ ನಿಜಾಗ ಕ್ಯಾಮರಾ ಹಾಕ್ಬೇಕಾಗಿತ್ತು. ಶಿವಗಂಗೆ ಹೊಯ್ಸಳರ ಆಳ್ವಿಕೆಯಲ್ಲಿರುತ್ತೆ ಆ್ಯಂಡ್ ಪುರಾಣದ ಪ್ರಕಾರ ಶಾಂತಲಾದೇವಿ ವಿಷ್ಣುವರ್ಧನನ ಪತ್ನಿ ತನಗೆ ಗಂಡು ಮಗು ಇಲ್ಲ ಅಂತ ಅಂದ್ಬಿಟ್ಟು ಸಾಯ್ತಾಳೆ ಮೇಲಿಂದ. ಸೊ ಆ ಜಾಗನ ಈಗ ಶಾಂತಲಾ ಡ್ರಾಪ್ ಅಂತ ಕರೀತಾರೆ. ಕಾರ್ತಿಕ್ 16th ಸೆಂಚುರಿಯಲ್ಲಿ ಶಿವಪ್ಪ ನಾಯಕ ಅವರು ತುಂಬಾ ಕೆಲಸ ಮಾಡ್ತಾರೆ ಬೆಟ್ಟಕ್ಕೆ ಸಂಬಂಧಪಟ್ಟಂತೆ. ಆ್ಯಂಡ್ ಲೇಟರ್ ನಮ್ಮ ಬೆಂಗಳೂರಿನ ಫೌಂಡರ್ ನಮ್ಮ ಮಾಗಡಿ ಕೆಂಪೇಗೌಡರು ಕೂಡ ತುಂಬಾ ಕೆಲಸ ಇಂಪ್ರೂವ್ಮೆಂಟ್ಸ್ ಮಾಡಿದ್ದಾರೆ. ಆಯ್ತು ಬಾರೋ ಸಾಕು. ಸೊ ಶಿವಗಂಗೆಗೆ ಹೈಕಿಂಗ್ ಆಯಿತು. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು, ಧನ್ಯವಾದ.